ಲೀಲಾ ಮತ್ತು ಟಾಮಿ ಆತ್ಮೀಯ ಸ್ನೇಹಿತರು. ಅವರು ರಹಸ್ಯ ಪೆಟ್ಟಿಗೆಯನ್ನು ಹೊಂದಿದ್ದರು. ಅದನ್ನು ಎಂದಿಗೂ ತೆರೆಯಬಾರದು ಎಂದು ಆಣೆ ಮಾಡಿದರು. ಇಬ್ಬರೂ ಪ್ರತಿದಿನ ಒಟ್ಟಿಗೆ ಆಡುತ್ತಿದ್ದರು. ಅವರ ನಂಬಿಕೆ ಆಕಾಶದಷ್ಟಿತ್ತು. ರಹಸ್ಯ ಪೆಟ್ಟಿಗೆ ಸುರಕ್ಷಿತವಾಗಿತ್ತು. ಒಂದು ದಿನ ಟಾಮಿ ಓಡಿ ಹೋಗಿದ್ದ. ಲೀಲಾ ಒಬ್ಳೇ ಉಳಿದ್ಲು. ಅವಳಿಗೆ ಕುತೂಹಲ ಹೆಚ್ಚಾಯಿತು. ಪೆಟ್ಟಿಗೆಯ ರಹಸ್ಯವೇನು? ಪೆಟ್ಟಿಗೆಯನ್ನು ತೆರೆಯಲು ಅವಳು ಬಯಸಿದಳು. ಅವಳು ಒಂದು ಕ್ಷಣ ಹಿಂಜರಿದಳು. ಇಲ್ಲ, ಇದು ನಮ್ಮ ನಂಬಿಕೆ. ಆದರೆ ಕುತೂಹಲವು ತುಂಬಾ ದೊಡ್ಡದಾಗಿತ್ತು. ಅವಳು ನಿಧಾನವಾಗಿ ಮುಚ್ಚಳವನ್ನು ಎಟ್ಟಿದಳು. ಒಳಗೆ ಏನೂ ಇರಲಿಲ್ಲ, ಬರೀ ಕಾಗದ. ಟಾಮಿ ಹಿಂದಿರುಗಿದನು. ಲೀಲಾ ತನ್ನ ತಪ್ಪು ಮರೆ ಮಾಡಲು ಪ್ರಯತ್ನಿಸಿದಳು. ಆದರೆ ಟಾಮಿ ಹಿಂದಿರುಗಿದನು. ಲೀಲಾ ತನ್ನ ತಪ್ಪು ಮರೆ ಮಾಡಲು ಪ್ರಯತ್ನಿಸಿದಳು. ಆದರೆ ಟಾಮಿ ಮುಚ್ಚಳವನ್ನು ನೋಡಿದನು. ಅವನ ಕಣ್ಣುಗಳಲ್ಲಿ ದುಃಖವಿತ್ತು. ನೀನು ನಂಬಿಕೆಯನ್ನು ಮುರಿದುಬಿಟ್ಟೆ. ನಂಬಿಕೆ ಮುರಿದು ಹೋಗಿತ್ತು. ಲೀಲಾ ಅಳಲು ಶುರು ಮಾಡಿದಳು. ಟಾಮಿ ದೂರದಲ್ಲಿ ಕುಳಿತಿದ್ದನು. ಲೀಲಾ ಕ್ಷಮೆಯಾಚಿಸಲು ಹೋದಳು. ಟಾಮಿ ತಲೆ ತಿರುಗಿಸಿದನು. ನಂಬಿಕೆ ಗಟ್ಟಿಯಾದ ಕನ್ನಡ. ಒಮ್ಮೆ ಮುರಿದರೆ ಅದು ಮತ್ತಿ ಜೋಡಿಸುವುದಿಲ್ಲ. ಆದರೂ ಲೀಲಾ ತಾಳ್ಮೆಯಿಂದ ಕಾಯುತ್ತಿದ್ದಳು. ನಂಬಿಕೆ ಕಳೆದುಕೊಂಡರೆ ಎಲ್ಲವೂ ಕಳೆದುಕೊಂಡಂತೆ. ಆದರೂ ಲೀಲಾ ತಾಳ್ಮೆಯಿಂದ ಕಾಯುತ್ತಿದ್ದಳು. ನಂಬಿಕೆ ಕಳೆದುಕೊಂಡರೆ ಎಲ್ಲವೂ ಕಳೆದುಕೊಂಡಂತೆ.